ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ನಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಆಗಿರ್ಬೋದು, ಮತ್ತು ರೈತ ವಿದ್ಯಾರ್ಥಿ ನಿಧಿ ಆಗಿರ್ಬೋದು, ಮತ್ತು ಕೃಷಿ ಕಾರ್ಮಿಕ ನಿಧಿ ಆಗಿರ್ಬೋದು, ಮತ್ತು ಮೀನುಗಾರ ವಿದ್ಯಾನಿಧಿ ಆಗಿರ್ಬೋದು, ಇದು SSPನಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ. ಭಾಳಷ್ಟು ಜನರಿಗೆ ಕನ್ಫ್ಯೂಸ್ ಇದೆ. ಈ ವರ್ಷ 2025ರಲ್ಲಿ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪನ್ನು ಕಾರ್ಮಿಕ ಇಲಾಖೆ ವತಿಯಿಂದ ಅದನ್ನು ರದ್ದು ಮಾಡಿದ್ದಾರೆ. ಈ ಒಂದು SSPನಲ್ಲಿ ಅಪ್ಲೈ ಮಾಡಿ ಅಂತ ಅವರು ಹೇಳಿದ್ದಾರೆ. ಸೊ ಅದನ್ನು ಈ ಒಂದು SSPನಲ್ಲಿ ಅಪ್ಲೈ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ತುಂಬಾ ಈಸಿ ಇದೆ. ಸೊ ಭಾಳಷ್ಟು ನನಗೆ ಗೊತ್ತಿಲ್ಲ. ಸೊ ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ನಿಮಗೆ ಹೇಳಿಕೊಡ್ತಾ ಹೋಗ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ಸರ್ಚ್ ಮಾಡಿ SSP ಅಂತ ಈ ರೀತಿಯಾಗಿ ಬರುತ್ತೆ. ನಾನಿವಾಗ ಪೋಸ್ಟ್ ಮ್ಯಾಟ್ರಿಕನ್ನು ಆಗ್ತಾಯಿಲ್ಲ. ಸೊ ಪ್ರೀ ಮೆಟ್ರಿಕ್ ಆಗ್ತಾಯಿದ್ದೀನಿ. 1ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿ ನಾನು ಆಗ್ತಾಯಿದ್ದೀನಿ. ಸೊ ಡೈರೆಕ್ಟಾಗಿ ನಾನು ಲಾಗಿನನ್ನು ಮಾಡ್ಕೊತಾ ಇದ್ದೀನಿ. ನಿಮಗೂ ಕೂಡ ಡೈರೆಕ್ಟಾಗಿ ಯೂಸರ್ ಪಾಸ್ವರ್ಡ್ ಇದ್ದರೆ ಲಾಗಿನನ್ನು ಮಾಡ್ಕೊಳ್ಳಿ. ಯಾಕೆಂದರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ SSPನಲ್ಲಿ ಲಾಗಿನ್ ಮಾಡ್ಕೋದು. ಸೊ ಲಾಗಿನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೋದು ಯಾವ ರೀತಿ ಅಂತ ಗೊತ್ತಿಲ್ಲ ಅಂದರೆ ಒಂದು ರಿಜಿಸ್ಟ್ರೇಷನ್ ವಿಡಿಯೋ ಕೂಡ ಮಾಡಿದ್ದೀನಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಒಟ್ಟು ಇಲ್ಲಿ ಪ್ರೀ ಮೆಟ್ರಿಕಲ್ಲಿ 3 ಸ್ಟೆಪ್ಪನ್ನು ಕೊಟ್ಟಿದ್ದಾರೆ. 3 ಸ್ಟೆಪ್ಪನ್ನು ನಾವು ಕಂಪ್ಲೀಟ್ ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ ಎಲ್ಲ ಒಂದು ಅರ್ಜಿದಾರರಿಗಳಿದಂದರೆ KYCಯನ್ನು ಕಂಪಲ್ಸರಿ ಮಾಡಲೇಬೇಕು. ಯಾರೆಲ್ಲ ಒಂದು SSP ಆಗ್ತಿರಲ್ಲ, ಕಂಪಲ್ಸರಿಯಾಗಿ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ KYC ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಯುವರ್ ಆಧಾರ್ KYC ನೀಡ್ಸ್ ಟು ಬಿ ಡನ್, ಕ್ಯಾಪ್ಚರ್ ಯುವರ್ ಫೋಟೋಗ್ರಫಿ ಫಾರ್ ಸ್ಕಾಲರ್ಶಿಪ್ ಪರ್ಪಸ್ ಅಂತ ಬರ್ತಾ ಇದೆ. ಸೊ ಇದನ್ನು ನೀವು KYC ಮಾಡಲೇಬೇಕು. KYC ಮಾಡಿದರೆ ಮಾತ್ರ ಅದು ಅಪ್ಲಿಕೇಶನ್ ಮುಂದೆ ಹೋಗುತ್ತೆ. KYC ಮಾಡಿಲ್ಲ ಅಂದರೆ ನಿಮಗೆ ಅಪ್ಲಿಕೇಶನ್ ಮುಂದೆ ಹೋಗೋದಿಲ್ಲ. ಸೊ ಇಲ್ಲಿ ಓಕೆ ಅಂತ ಕೊಟ್ಟ ನಂತರ ನಿಮಗೆ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ನಿಮ್ಮ ಒಂದು ಅಂದರೆ ಯಾರ್ದು ಅಪ್ಲಿಕೇಶನ್ ಆಗ್ತಾ ಇದ್ದೀರಾ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನಲ್ಲಿ ಎಂಟರನ್ನು ಮಾಡಬೇಕು. ಮಾಡಿ ಇಲ್ಲಿ ಕನ್ಸೆಂಟನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಮತ್ತು OTP ಅಂತ ಟಿಕ್ ಮಾಡ್ಕೊಳ್ಳಿ. OTP ಅಂತ ಟಿಕ್ ಮಾಡ್ಕೊಂಡು ಇಲ್ಲಿ OTP ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ ಒಂದು ಬಂದಿರುವಂಥ OTPನ ಇಲ್ಲಿ ನೀವು ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಇದು ಕಂಪಲ್ಸರಿ ಮಾಡಿದ್ದಾರೆ, ಮುಂಚೆ ಇದ್ದಿದ್ದಲ್ಲಿ ಇದು. ಸೊ ಇವಾಗ ಇದನ್ನು KYCಯನ್ನು ಕಂಪಲ್ಸರಿ ಎಲ್ಲರೂ ಮಾಡಲೇಬೇಕು. SSP ಅರ್ಜಿ ಸಲ್ಲಿಸೋರು ಎಲ್ಲರೂ ಇದನ್ನು ಮಾಡಲೇಬೇಕು. ಸೊ ಬಂದಿರುವಂಥ OTP ಇಲ್ಲಿ ಹಾಕ್ಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂದರೆ SSP ಸ್ಕಾಲರ್ಶಿಪ್ ಆಗೋಕ್ಕೆ ಬರೋದಿಲ್ಲ. ಹಾಗಾಗಿ ಕಂಪಲ್ಸರಿಯಾಗಿ ನಿಮ್ಮೊಂದು ಆಧಾರ್ ಕಾರ್ಡ್ಗೆ ಅಂದರೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು. ಲಿಂಕ್ ಇದ್ದರೆ ಮಾತ್ರ ಇದು ಅಪ್ಲಿಕೇಶನ್ ತೊಗೊಳುತ್ತೆ. ನೋಡಿ, ನಾನಿಲ್ಲಿ OTPಯನ್ನು ಸಬ್ಮಿಟ್ ಮಾಡಿದ್ದೀನಿ. ಇಲ್ಲಿ ಫೋಟೋ ಕಾಣಿಸುತ್ತೆ. ಆಧಾರ್ ಕಾರ್ಡ್ನಲ್ಲಿರುವ ಫೋಟೋ ಸರಿಯಾಗಿದೆ ಅಂತ ನೋಡಿಕೊಂಡು ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯ ಡಾಟಾ ಸೇವ್ ಅಂತ ಬರುತ್ತೆ. ನೆಕ್ಸ್ಟ್ ಇವಾಗ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಮೇಲೆಗಡೆ ಕಾಣ್ತಾ ಇದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ 3 ಸ್ಟೆಪ್ಪನ್ನು ತೋರಿಸುತ್ತೆ. ಇಲ್ಲಿ ನಾವು ಮೊದಲನೇದಾಗಿ ಫಸ್ಟ್ ಸ್ಟೆಪ್ಪನ್ನು ಆಯ್ಕೆಯನ್ನು ಮಾಡ್ಕೋಬೇಕು. ನೋಡಿ, ಫಸ್ಟ್ ಸ್ಟೆಪ್ಪಲ್ಲಿ ಮೊದಲಿಗೆ ಎಂಟರ್ ದ ಶಾರ್ಟ್ ID ಅಂತ ಕೇಳ್ತಾ ಇದೆ. SATS ID ಅಂತ ಕೇಳ್ತಾ ಇದೆ. ಶಾರ್ಟ್ ID ಅಂದರೆ ಸ್ಕೂಲ್ ಕಡೆಯಿಂದ ಕೊಟ್ಟಿರ್ತಾರೆ. ನಿಮಗೆ ಒಂದು ಶಾರ್ಟ್ ಐಡಿನ ನೀವು ಪಡ್ಕೊಂಡಿರಬೇಕು ಸ್ಕೂಲ್ ಕಡೆಯಿಂದ. ಗೊತ್ತಿಲ್ಲ ಅಂದರೆ ನೀವು HMಗೆ ಕೇಳಿ ಪಡ್ಕೊಳ್ಳಿ. ಹಾಕಿ ಇಲ್ಲಿ ನಿಮಗೆ ಗೆಟ್ ಡಾಟಾ ಅಂತ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ. ನಿಮ್ಮ ಒಂದು ವಿದ್ಯಾರ್ಥಿ ಹೆಸರು, ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು, ಶಾಲೆಯಲ್ಲಿ ದಾಖಲಾಗಿರೋ ಹೆಸರೆಲ್ಲ ಕೂಡ ಇಲ್ಲಿ ಶೋ ಆಗುತ್ತೆ. ಸೊ ಇಲ್ಲಿ ಡಿಸ್ಪ್ಲೇಡ್ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಕೇಳುತ್ತೆ. ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ ಇದ್ದರೆ ಇಲ್ಲಿ ನೋ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಅವಾಗ ಮ್ಯಾನುವಲ್ ಆಗಿ ಎಂಟರ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಎಲ್ಲನೂ ಸರಿ ಇದ್ದರೆ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಡಾಟಾ ಸೇವ್ ಆಗುತ್ತೆ. ಅದರ ನಂತರ ನೆಕ್ಸ್ಟ್ ಸ್ಟೆಪ್ಗೆ ಬರಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪೇರೆಂಟ್ ಅಕ್ಯುಪೇಷನ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಪೋಷಕರ ಅನರ್ಬಲ ವೃತ್ತಿ ವಿವರಗಳು ಅಂತ ಕೇಳ್ತಾ ಇದೆ. ಇಲ್ಲಿ ನಿಮಗೆ ಇದು ಅನ್ವಯಿಸಿದಲ್ಲಿ ಮಾತ್ರ ಎಸ್ ಅಂತ ತೊಗೋಬೇಕು. ಅನ್ವಯಿಸಿಲ್ಲ ಅಂದರೆ ನೋ ಅಂತ ಟಿಕ್ ಮಾಡ್ಕೊಳ್ಳಿ. ಪೋಷಕರು ಈ ಒಂದು ಅನರ್ಬಲ ವೃತ್ತಿಯಲ್ಲಿ ತೊಡಗಿದ್ರೆ ಮಾತ್ರ ಎಸ್ ಅಂತ ತೊಗೊಳ್ಳಿ. ಸೊ ನಾನು ಇಲ್ಲಿ ನೋ ಅಂತ ತೊಗೊತಾ ಇದ್ದೀನಿ. ಸೇವ್ ಅಂತ ಕೊಟ್ಟ ನಂತರ ಸೇವ್ ಆಗುತ್ತೆ. ನೆಕ್ಸ್ಟ್ ಇವಾಗ ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸನ್ನು ಕೇಳುತ್ತೆ. ಎಲ್ಲರೂ ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸನ್ನು ಹಾಕಲೇಬೇಕು. ಇದನ್ನು ಹಾಗೆ ಬಿಡುವಾಗಿಲ್ಲ. ಸೊ ಸೆಲೆಕ್ಟ್ ಮಾಡಿಕೊಂಡು ರಿಲಿಜನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ID ನಂಬರ್ ಕೇಳುತ್ತೆ. ನಿಮ್ಮ ಹತ್ರ ಕ್ಯಾಸ್ಟ್ ಇನ್ಕಮ್ ID ಸರ್ಟಿಫಿಕೇಟು ವ್ಯಾಲಿಡ್ ಇರಬೇಕು, ಡೇಟ್ ಮುಗಿದಿರಬಾರ್ದು. ಸೊ ಆ ಒಂದು ID ನಂಬರ್ನ ಇಲ್ಲಿ ಎಂಟ್ರ್ ಮಾಡಿ. ಎಂಟ್ರ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಚೆಕ್ ಅಂತ ಏನು ಕಾಣ್ತಾ ಇದೆ ನೋಡಿ, ಆ ಚೆಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಕ್ಯಾಸ್ಟ್ ಇನ್ಕಮ್ನಲ್ಲಿ ಇರುವಂಥ ಡೀಟೇಲ್ಸು ಮತ್ತು ವೆರಿಫೈ ಆಗುತ್ತೆ. ಅದು ಅಂದರೆ ಡೇಟ್ ಮುಗಿದಿದೆಯಾ, ಹೆಸರು ಕರೆಕ್ಟಾಗಿದೆಯಾ ಇಲ್ಲ ಅಂತ ಒಂದು ಸಲ ವೆರಿಫೈ ಆಗುತ್ತೆ. ಅದು ಸ್ವಲ್ಪ ವೇಟ್ ಮಾಡಬೇಕು. ID ನಂಬರ್ ಹಾಕಿದ ನಂತರ ಚೆಕ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಚೆಕ್ ಕ್ಲಿಕ್ ಮಾಡ್ಕೊಳ್ಳೋ ಕೂಡ ಕೆಲವೊಂದು ಸಲ ಆಟೋಮೆಟಿಕ್ಕಾಗಿ ತಾನೇ ವೆರಿಫೈ ಆಗುತ್ತೆ. ಸ್ವಲ್ಪ ಲೋಡಿಂಗ್ ತೊಗೊಂಡು ವೇಟ್ ಮಾಡಿ. ಮತ್ತು ಇಲ್ಲಿ ಡಿಸ್ಪ್ಲೇ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದೆ. ಕರೆಕ್ಟ್ ಇದ್ದರೆ ಎಸ್ ಅಂತ ಕೊಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಡಾಟಾ ಕೂಡ ನಿಮಗೆ ಸೇವ್ ಆಗುತ್ತೆ. ಸೊ ಯಾವುದೇ ರೀತಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಸ್ಕೂಲ್ನಲ್ಲಿರುವಂಥ ಹೆಸರು ಮತ್ತು ಜಾತಿ ಆದಾಯ ಪ್ರಮಾಣಪತ್ರದಲ್ಲಿಂಥ ಹೆಸರು ಏನಿದೆಯಲ್ಲ ಎಲ್ಲನೂ ಮ್ಯಾಚ್ ಆಗಬೇಕು. ಅಂದಾಗ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳ್ಬೋದು. ಒಂದು ಕೂಡ ಹೆಸರು ಕೂಡ ಮಿಸ್ಟೇಕ್ ಆದರೆ ನಿಮಗೆ ಸ್ಕಾಲರ್ಶಿಪ್ ಬರೋದಿಲ್ಲ. ಯಾವುದೇ ಒಂಥರ ಸ್ಕಾಲರ್ಶಿಪ್ ಆಗಿರ್ಬೋದು, ರೈತ ವಿದ್ಯಾರ್ಥಿ ನಿಧಿ ಆಗಿರ್ಬೋದು, ಮುಖ್ಯಮಂತ್ರಿ ರೈತ ವಿದ್ಯಾರ್ಥಿ ಆಗಿರ್ಬೋದು, ಲೇಬರ್ ಕಾರ್ಡ್ ಆಗಿರ್ಬೋದು, ಮೀನುಗಾರರ ಒಂದು ಸ್ಕಾಲರ್ಶಿಪ್ ಆಗಿರ್ಬೋದು, ಹೆಸರು ಮಾತ್ರ ಒಂದೇ ಥರನಾಗಿರಬೇಕು. ಹೆಸರು ಸೇಮ್ ಇದ್ದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರುತ್ತಿಲ್ಲ ಅಂದರೆ ನಿಮ್ಮೊಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ, ಸ್ಕಾಲರ್ಶಿಪ್ ಬರೋದಿಲ್ಲ.
ಸೊ ನೆಕ್ಸ್ಟ್ ಇವಾಗ ನೋಡಿ, ಏನಾದರೂ ಮಿಸ್ಟೇಕ್ ಮಾಡಿದರೆ ನೀವು ಎಲ್ಲೆಲ್ಲ ಬಿಟ್ಟು ಹೋಗಿದ್ರೆ, ಫಿಲ್ ಮಾಡದೆ ಹಾಗೆ ಬಿಟ್ಟು ಹೋಗಿದ್ರೆ ಅಲ್ಲಿ ಎರರ್ ಬರುತ್ತೆ, ಸೇವ್ ಆಗೋದಿಲ್ಲ ನಿಮಗೆ. ಮತ್ತು ನೆಕ್ಸ್ಟ್ ಸ್ಟೆಪ್, ಎರಡನೇ ಸ್ಟೆಪ್ಪಿಗೆ ಅದು ಹೋಗೋದಿಲ್ಲ. ಸೊ ಕಂಪಲ್ಸರಿ ಆಗಿ ಎಲ್ಲ ಒಂದು ಡೀಟೇಲ್ಸನ್ನು ಫಿಲ್ ಮಾಡ್ತಾ ಬನ್ನಿ. ಎಲ್ಲೂ ಕೂಡ ನೀವು ಬಿಟ್ಟಿದ್ರೆ ಕೂಡ ಅದು ಮತ್ತು ನಿಮಗೆ ಸಬ್ಮಿಟ್ ಆಗೋದಿಲ್ಲ, ಸ್ಟೆಪ್ ಮುಂದಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಸರ್ವರ್ ಬಿಜಿ ಇದೆ, ಎರರ್ ಬರ್ತಾ ಇದೆ. ಸೊ ಮಳೆ ನಾನು ಟ್ರೈ ಮಾಡ್ತಾ ಇದ್ದೀನಿ, ಬಂತು ಇವಾಗ. ಸೊ ಇವಾಗ ಯಾರೆಲ್ಲ ಒಂದು ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಒಂದು SSP ಪೋರ್ಟಲಲ್ಲಿ, ಇಲ್ಲಿ ನಿಮಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ರೈತ ವಿದ್ಯಾರ್ಥಿ ನಿಧಿ ಮತ್ತು ಇಲ್ಲಿ ಕಾರ್ಮಿಕ ಕಾರ್ಡ್ ಇದ್ದವರಿಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಆಗಿರ್ಬೋದು ಮತ್ತು ಮೀನುಗಾರರ ಸ್ಕಾಲರ್ಶಿಪ್ ಆಗಿರ್ಬೋದು, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿಯಲ್ಲಿ ಏನಿದಾವಲ್ಲ ಇವು ಆಟೋಮೆಟಿಕ್ ಆಗಿ ನಿಮಗೆ ತಾನೇ ಸೆಲೆಕ್ಟ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಕೆಳಗಡೆ ಇದ್ದಾರೆ, ಗಮನಿಸಿ. ಅರ್ಜಿ ಸಲ್ಲಿಸುವಾಗ ವಿದ್ಯಾರ್ಥಿ ಡ್ರಾಪ್ನಿಂದ ಆಯ್ಕೆಯನ್ನು ಮಾಡಿಕೊಂಡು ಅರ್ಜಿ ಸಲ್ಲಿಸಿದ ಸದರಿ ಅರ್ಜಿಯು ಕೇವಲ ಕಾರ್ಮಿಕ ಇಲಾಖೆ, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆ, ಮೀನುಗಾರರ ವಿದ್ಯಾನಿಧಿ ಮತ್ತು ಸೈನಿಕ ಶಾಲೆ, DTE ಮತ್ತು JTS ಇಲಾಖೆ ಯೋಜನೆಗಳಿಗೆ ಅರ್ಹರಿದ್ದಲ್ಲಿ ಮಾತ್ರ ಪರಿಗಣಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಒಂದು ಸ್ಕಾಲರ್ಶಿಪ್ಪನ್ನು ಈ ಒಂದು ಸ್ಕೀಮ್ಗಳಿಗೆ, ಯೋಜನೆಗಳಿಗೆ ಎಲಿಜಿಬಲ್ ಇದ್ದರೆ ಮಾತ್ರ ಅದು ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ತಂದೆ ತಾಯಿಯ ಆಧಾರ್ ಕಾರ್ಡ್ ಆಧಾರದ ಮೇಲೆ, ಅಂದರೆ ನಿಮ್ಮ ಒಂದು ತಂದೆ ತಾಯಿಯ ಲೇಬರ್ ಕಾರ್ಡ್ ಇದ್ದರೆ ಆ ಒಂದು ಲೇಬರ್ ಕಾರ್ಡ್ನಲ್ಲಿ ಮಕ್ಕಳ ಒಂದು ಹೆಸರಿದ್ದರೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರುತ್ತೆ ಆ ಒಂದು ಲೇಬರ್ ಕಾರ್ಡ್ಗೆ, ಅಂಥವರಿಗೆ ಡೈರೆಕ್ಟಾಗಿ ಈ ಒಂದು ಯೋಜನೆಗೆ ಪರಿಗಣಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲಿ ಸ್ಪೆಷಲ್ ಆಗಿ ಏನು ಆಪ್ಷನ್ ಕೂಡ ಕೊಟ್ಟಿಲ್ಲ ಅವರು, ಕಾರ್ಮಿಕ ಇಲಾಖೆಗೆ ಇಲ್ಲಿ ಅಪ್ಲೈ ಮಾಡಿ ಅಂತ ಏನಂತ ಯಾವ ಥರ ಕೊಟ್ಟೇ ಇಲ್ಲ. ಸೊ ಡೈರೆಕ್ಟಾಗಿ ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡ್ ಮೇಲೆ ಒಂದು ಲೇಬರ್ ಕಾರ್ಡ್ ಯಾರು ಇರುತ್ತೋ ಆ ಒಂದು ಲೇಬರ್ ಕಾರ್ಡ್ನಲ್ಲಿ ನಿಮ್ಮ ಒಂದು ವಿದ್ಯಾರ್ಥಿಗಳ ಹೆಸರಿದ್ದರೆ ಮಾತ್ರ ಆಟೋಮೆಟಿಕ್ಕಾಗಿ ಅದನ್ನು ಪರಿಗಣಿಸಿ ನಿಮಗೆ ಈ ಇಲಾಖೆಗೆ ಕಳಿಸಿಕೊಡ್ತೀವಿ ಅಂತ ಸೊ ಸ್ಪಷ್ಟವಾಗಿ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಅರ್ಥ ಆಗಿದೆ ಅನ್ಕೊತೀನಿ. ಲೇಬರ್ ಕಾರ್ಡ್ ಮತ್ತು ರೈತ ವಿದ್ಯಾನಿಧಿ ಮತ್ತು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಇವಕ್ಕೆ ಯಾವುದೇ ರೀತಿ ಸ್ಪೆಷಲಾಗಿ ಹಾಕುವಾಗೆ ಅವಶ್ಯಕತೆ ಇಲ್ಲ. ಸೊ ಇಷ್ಟೇ, ನಮ್ಗೆ ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಸಾಕು, ಅದು ಕನ್ಸಿಡರ್ ಮಾಡ್ಕೊತಾರೆ ಅಂತ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಬಂದು ಡಿಸೇಬಿಲಿಟಿ ಡೀಟೇಲ್ಸ್ ಕೇಳುತ್ತೆ. ಅಂಗವಿಕಲರಾಗಿದ್ದರೆ ಎಸ್ ಅಂತ ಹೋಗಬೇಕು, ಅಂಗವಿಕಲ ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿಕೊಂಡು ಸೇವ್ ಅಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ಮತ್ತೆ ಪರ್ಸನಲ್ ಡೀಟೇಲ್ಸ್ಗೆ ಬರುತ್ತೆ. ಪರ್ಸನಲ್ ಡೀಟೇಲ್ಸಲ್ಲಿ ಕೂಡ ನಿಮ್ಮ ಒಂದು ವೈಯಕ್ತಿಕ ವಿವರವನ್ನು ಹಾಕಬೇಕಾಗುತ್ತೆ. ಯಾವುದೇ ಒಂದು ಡಾಟಾ ಫಿಲ್ ಮಾಡುವಾಗ ತುಂಬ ಜಾಗರೂಕತೆಯಿಂದ ಕೇರ್ಫುಲ್ಲಾಗಿ ಫಿಲಪ್ಪನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಪ್ರತಿಯೊಂದು ಸ್ಟೆಪ್ನಲ್ಲಿ ಕೂಡ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಕೇವಲ ಒಂದು ಸಣ್ಣ ತಪ್ಪಿನಿಂದ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಯಾವುದೇ ಥರ ಮಾರ್ಪಾಡು ಮಾಡೋಕಂದರೆ ಕರೆಕ್ಷನ್ ಮಾಡ್ಕೋದಕ್ಕೆ ನಿಮಗೆ ಎಡಿಟ್ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಅಂತ ಪ್ರತಿಯೊಂದು ಸ್ಟೆಪ್ಪಲ್ಲಿ ಕೂಡ ಅವರು ಮೆನ್ಷನನ್ನು ಮಾಡಿದ್ದಾರೆ ನೋಟಿಸಲ್ಲಿ. ಸೊ ಹಾಗಾಗಿ ಯಾವುದೇ ಒಂದು ಡೀಟೇಲ್ಸನ್ನು ಫಿಲ್ ಮಾಡುವಾಗ ತುಂಬಾ ಕೇರ್ಫುಲ್ಲಾಗಿ ಒಂದಕ್ಕೆ 2 ಸಲ ನೋಡಿಕೊಂಡು ಫಿಲ್ಲನ್ನು ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ SSP ಸ್ಕಾಲರ್ಶಿಪ್ಪು ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ರಿಜೆಕ್ಟ್ ಆದರೆ ಯಾವುದೇ ಕಾರಣಕ್ಕೆ ಮತ್ತೆ ನಿಮಗೆ ಅಪ್ಲೈ ಮಾಡೋಕ್ಕಾಗೋದಿಲ್ಲ, ಮತ್ತೊಂದು ಸಲ ನಿಮಗೆ ಸ್ಕಾಲರ್ಶಿಪ್ ಸಿಗೋದಿಲ್ಲ, 1 ವರ್ಷ ವೇಸ್ಟ್ ಆಗುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನಿಮ್ಮೊಂದು ಊರು, ಡಿಸ್ಟಿಕ್ಕು, ತಾಲೂಕು ಹೆಸರನ್ನು ಕರೆಕ್ಟಾಗಿ ನೋಡಿಕೊಂಡು ಎಂಟ್ರನ್ನು ಮಾಡ್ಕೊಳ್ಳಿ. ಒಂದು ಪರ್ಸನಲ್ ಡೀಟೇಲ್ಸನ್ನು ನಾನು ಫಿಲ್ ಮಾಡ್ತಾಯಿದ್ದೀನಿ. ತಾಲೂಕು, ವಿಧಾನಸಭಾ ಕ್ಷೇತ್ರ, ಪಿನ್ ಕೋಡ್ ನಂಬರು, ಅಡ್ರೆಸ್ಸು ಎಲ್ಲನೂ ಕರೆಕ್ಟಾಗಿ ನಿಮ್ಮ ಒಂದು ಏನಿದೆ 1-2 ಸಲ ನೋಡಿಕೊಂಡು ಅಪ್ಲೈಯನ್ನು ಮಾಡ್ಕೊಳ್ಳಿ. ಯಾಕೆ ಯಾವುದೇ ಥರ ಮಿಸ್ಟೇಕ್ ಆಗ್ಬಾರ್ದು. ಹಾಗಾಗಿ ನಾನು ಇದನ್ನು ಮತ್ತೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಿಮ್ಮ ಮತ್ತೆ ಅಡ್ರೆಸ್ಸಲ್ಲಿ ಕೇಳುತ್ತೆ, ಸಂಪೂರ್ಣ ಅಡ್ರೆಸ್ಸನ್ನು ಹಾಕ್ಕೊಳ್ಳಿ. ಮತ್ತು ನೀವು ಕರ್ನಾಟಕ ರಾಜ್ಯದ ನಿವಾಸಿ ಅಂತ ಕೇಳುತ್ತೆ, ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಡಿಸ್ಪ್ಲೇ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಕೇಳುತ್ತೆ, ಎಸ್ ಅಂತ ಟಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇದು ಪೋಸ್ಟ್ ಮೆಟ್ರಿಕ್ ಕೂಡ ಸೇಮ್ ಇರುತ್ತೆ, ಪ್ರೀ ಮೆಟ್ರಿಕ್ ಕೂಡ ಸೇಮ್ ಇರುತ್ತೆ. ಯಾಕಂದರೆ ಮುಂಚೆ ಬೇರೆ ಇತ್ತು. ಸೊ ಇವಾಗ ಅದನ್ನು ಸೇಮನ್ನು ಮಾಡಿದರೆ 1-2 ಸ್ಟೆಪ್ ಜಾಸ್ತಿ ಇರುತ್ತೆ ಪೋಸ್ಟ್ ಮೆಟ್ರಿಕಲ್ಲಿ. ಸೊ ಇದರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಪ್ರೀ ಮೆಟ್ರಿಕಲ್ಲಿ. ನೋಡಿ, ಇವಾಗ ಫಸ್ಟ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೇಕು ನಾವು. ಸೊ ನೆಕ್ಸ್ಟ್ ಸ್ಟೆಪ್ ಮೇಲ್ಗಡೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಅದು ಬರ್ತಾ ಇಲ್ಲ. ಸೊ ಎಲ್ಲೋ ಕಲರಲ್ಲಿ ಬರ್ತಾ ಇದೆ. ಸೊ ಮತ್ತೊಂದು ಸಲ ನಾವು ಹೋಮ್ ಪೇಜಿಗೆ ಹೋಗಿ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಅಂತ ತೊಗೊತೀನಿ. ಸೊ ಡೈರೆಕ್ಟಾಗಿ 1 ಸ್ಟೆಪ್ಪು ಕಂಪ್ಲೀಟ್ ಆಗಿ ನೋಡಿ, ಗ್ರೀನ್ ಈ ರೀತಿಯಾಗಿ ಬರಬೇಕು. ಗ್ರೀನ್ ಕಲರ್ ಬಂದರೆ ಕಂಪ್ಲೀಟಾಗಿ ಅಂದರೆ ಸಕ್ಸಸ್ಫುಲ್ಲಾಗಿ ಸ್ಟೆಪ್ 1 ನಾವು ಕಂಪ್ಲೀಟನ್ನು ಮಾಡಿದ್ದೀವಿ ಅಂತ ಅರ್ಥ ಆಗುತ್ತೆ. ಇಲ್ಲಿ ಬಾಜು ಏನು ಕಾಣ್ತದೆ ಆರೆಂಜ್ ಕಲರಲ್ಲಿ, ಈ ರೀತಿಯಾಗಿ ಯೆಲ್ಲೋ ಕಲರಲ್ಲಿ ಬಂದರೆ ಅದನ್ನು ನಾವು ಇನ್ಕಂಪ್ಲೀಟ್ ಮಾಡಿದ್ದೀವಿ ಅಂತ ಅರ್ಥ. ಅದನ್ನು ನಾವೀಗ ಕ್ಲೀನ್ ಮಾಡಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ 2ನೇ ಸ್ಟೆಪ್ಪಲ್ಲಿ ಹಾಸ್ಟೆಲ್ ಡೇಸ್ ಕಾಲರ್ ಅಂತ ಕೇಳ್ತಾ ಇದೆ. ನೀವು ಹಾಸ್ಟೆಲ್ ವಿದ್ಯಾರ್ಥಿ ಆಗಿದ್ದರೆ ಇಲ್ಲಿ ನೋ ಅಂತ ತೊಗೋಬೇಕು. ಹಾಸ್ಟೆಲ್ ಅಲ್ಲ, ನೀವು ಡೇಸ್ ಕಾಲರ್ ಆಗಿದ್ದರೆ ಹಾಸ್ಟೆಲ್ ಇಲ್ಲಿ ಇಲ್ಲ ಅಂದರೆ ಇಲ್ಲಿ ಎಸ್ ಅಂತ ತೊಗೋಬೇಕಾಗುತ್ತೆ. ಯಾಕಂದರೆ ಆರು ಡೇಸ್ ಕಾಲರ್ ಅಂತ ಕೇಳ್ತಾ ಇದೆ. ಸೊ ಈ ವಿದ್ಯಾರ್ಥಿ ಡೇಸ್ ಕಾಲರ್ ಇದೆ, ಹಾಗಾಗಿ ನಾನು ಎಸ್ ಅಂತ ತೊಗೊತಾ ಇದ್ದೀನಿ. ಸೇವ್ ಅಂತ ಕೊಡಿ. ಈಗ ನೋಡಿ, ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಅಂತಿದೆ ನೋಡಿ ಮೇಲ್ಗಡೆ, ಅವನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು 3ನೇ ಸ್ಟೆಪ್ಪಿಗೆ ಹೋಗುತ್ತೆ. ಇದು 2ನೇ ಸ್ಟೆಪ್. ಇವಾಗ 3ನೇ ಸ್ಟೆಪ್ಪಿಗೆ ಹೋಗಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಲೋಡಿಂಗ್ ತೊಗೊಂಡು 3ನೇ ಸ್ಟೆಪ್ಪಿಗೆ ಬರುತ್ತೆ. ನೋಡಿ, 3ನೇ ಸ್ಟೆಪ್ಪಿಗೆ ನೋಡಿ ಫೈನಲಿ ಸಬ್ಮಿಟು. ಫೈನಲಿ ಒಂದು ಸಲ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಇಷ್ಟೊತ್ತು ಏನೇನು ಫಿಲ್ ಮಾಡಿದ್ವಿ, ನಮ್ಮ ಹೆಸರು, ತಂದೆ ಹೆಸರು ಮತ್ತು ಜಾತಿಯ ಹೆಸರು, ಆಡಿ ನಂಬರು ಮತ್ತು ನಿಮ್ಮದು ಮೊಬೈಲ್ ನಂಬರು, ಇಮೇಲ್ ID ಮತ್ತು ಯಾವೊಂದು ತರಗತಿಯಲ್ಲಿ ಓದ್ತಾ ಇದ್ವಿ, ಪ್ರೆಸೆಂಟು ಎಷ್ಟನೇ ಸೆಮ್ಮು, ಎಷ್ಟನೇ ತರಗತಿ ಅಂತ ನೋಡ್ಕೋಬೇಕಾಗುತ್ತೆ.
ಸೊ ಎಲ್ಲನೂ ಡೀಟೇಲ್ಸು ಕರೆಕ್ಟ್ ಆಗಿದೆ ಅಂತ ಒಂದ್ಸಲ ರೀಚೆಕ್ ಮಾಡ್ಕೋಬೇಕು. ಯಾಕಂದರೆ ತುಂಬಾ ಕೇರ್ಫುಲ್ಲಾಗಿ ಸೊ ಅಪ್ಲಿಕೇಶನ್ ಹಾಕೋದಿರುತ್ತೆ. ಸಣ್ಣ ಒಂದು ಕಾರಣ ಕೂಡ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಸಬ್ಮಿಟ್ ಅಂತ ಕೊಟ್ಟು ನಿಮಗೆ ಈ ರೀತಿಯಾಗಿ ಬರುತ್ತೆ. ಯುವರ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಆ್ಯಂಡ್ ಪ್ಲೀಸ್ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಫಾರ್ ಯುವರ್ ಫ್ಯೂಚರ್ ರೆಫರೆನ್ಸ್ ಅಂತ ಬರ್ತಾ ಇದೆ. ಸೊ ನಾವು ಸಕ್ಸಸ್ಫುಲ್ಲಾಗಿ ಒಂದು ಅಪ್ಲಿಕೇಶನನ್ನು ಸಬ್ಮಿಟನ್ನು ಮಾಡಿದ್ದೀವಿ, ನಿಮ್ಮ ಒಂದು ಅಕ್ನಾಲೇಜ್ಮೆಂಟನ್ನು ಪ್ರಿಂಟನ್ನು ತಗೊಳ್ಳಿ ಅಂತ ಬರ್ತಾ ಇದೆ. ಸೊ ಅದು ಪೋಸ್ಟ್ ಮೆಟ್ರಿಕ್ ಕೂಡ ಇದೇ ರೀತಿಯಾಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ವಿಡಿಯೋ ತೋರಿಸ್ತೀನಿ, ಯಾಕಂದರೆ ನಮಗೆ ಲಭ್ಯ ಇದ್ದಿಲ್ಲ. ಸೊ ಇವಾಗ ಒಂದು ವಿದ್ಯಾರ್ಥಿ ಲಭ್ಯ ಇತ್ತು, ಹಾಗಾಗಿ ಪ್ರೀ ಮೆಟ್ರಿಕನ್ನು ಹಾಕೋದು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು PUC ಆಗಿರ್ಬೋದು, ಡಿಗ್ರಿ ವಿದ್ಯಾರ್ಥಿದು ನಾನು ಅಪ್ಲಿಕೇಶನ್ ಹಾಕಿ ಪೋಸ್ಟ್ ಮೆಟ್ರಿಕ್ ಕೂಡ ನಿಮಗೆ ಅದನ್ನು ಹಾಕಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಭಾಳ ಲೇಟ್ ಆಯ್ತು ಅನ್ಕೊತೀನಿ ವಿಡಿಯೋ, ಸ್ವಲ್ಪ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ನಮಗೆ ಡಾಕ್ಯುಮೆಂಟ್ ಲಭ್ಯ ಇರೋದ ಕಾರಣ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಲೇಟ್ ಆಗಿರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಅಕ್ನಾಲೇಜ್ಮೆಂಟ್ ಬರುತ್ತೆ. ಅಪ್ಲಿಕೇಶನ್ ಹಾಕಿದ್ದು ಇದೇ ಒಂದು ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಒಂದು ಆಪ್ಷನಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನೀವು ಇದನ್ನು ಪ್ರಿಂಟನ್ನು ತಗೋಬೇಕಾಗುತ್ತೆ. ಅಲ್ಲಿ ಆಪ್ಷನ್ ನೀವು ಕ್ಲಿಕ್ ಮಾಡಿದಾಗ ಆ ಒಂದು PDF ನಿಮಗೆ ಓಪನ್ ಆಗಬೇಕು. ಓಪನ್ ಆಗಿಲ್ಲ ಅಂದರೆ ಸ್ವಲ್ಪ ಎರರ್ ಇರುತ್ತೆ, ಅಂದರೆ ಸರ್ವರ್ ಪ್ರಾಬ್ಲಮ್ ಇರುತ್ತೆ. ಇಲ್ಲ ಏನಾದರೂ ಇನ್ಕಂಪ್ಲೀಟ್ ಮಾಡಿದರೆ ನಿಮಗೆ ಅಲ್ಲಿ ನಿಮಗೆ ಅಕ್ನಾಲೇಜ್ಮೆಂಟಲ್ಲಿ ಅದು ಅಕ್ನಾಲೇಜ್ಮೆಂಟ್ ಶೋ ಆಗೋದಿಲ್ಲ. ಸೊ ಹಾಗಾಗಿ ರೀಚೆಕ್ಕನ್ನು ಮಾಡ್ಕೋಬೇಕಾಗುತ್ತೆ. 3 ಸ್ಟೆಪ್ಪನ್ನು ಕಂಪ್ಲೀಟಾಗಿ ಮಾಡಿದ್ದೀವ ಇಲ್ಲ ಅಂತ ನೋಡಿಕೊಂಡು ಆ ಒಂದು ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಕ್ಲಿಕ್ ಮಾಡಿಕೊಂಡು ಒಂದು ಪ್ರಿಂಟನ್ನು ತಗೋಬೇಕು ಸ್ನೇಹಿತರೆ. ಇದಿಷ್ಟು ಈ ಒಂದು SSP ಸ್ಕಾಲರ್ಶಿಪ್ಪನ್ನು ಪ್ರೀ ಮೆಟ್ರಿಕ್ದು ಒಂದು ಲೇಬರ್ ಡಿಪಾರ್ಟ್ಮೆಂಟ್ದು ಯಾವ ರೀತಿಯಲ್ಲಿ ಆಪ್ಷನನ್ನು ಕೇಳುತ್ತೆ, ರೈತ ವಿದ್ಯಾನಿಧಿ ಆಗಿರ್ಬೋದು, ಕಾರ್ಮಿಕ ಇಲಾಖೆ ಆಗಿರ್ಬೋದು, ಮತ್ತು ಇಲ್ಲಿ ಮೀನುಗಾರರ ಒಂದು ವಿದ್ಯಾನಿಧಿ ಆಗಿರ್ಬೋದು, ಎಲ್ಲನೂ ಇಲ್ಲಿ ನಿಮಗೆ ಹೇಳಿಕೊಟ್ಟಿದ್ದೇನೆ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.